ರೈತರ ಹಲವಾರು ಪ್ರಮುಖ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಡಿಸೆಂಬರ್ 11ರಂದು ಮುತ್ತಿಗೆ ಹಾಕಲಾಗುವುದು ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಶರಣಪ್ಪ ಸುಲ್ತಾನ್ಪುರ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಬಿಡುಗಡೆಗೊಳಿಸಬೇಕು. ಬೆಂಬಲ ಬೆಲೆಯಲ್ಲಿಯೇ ಎಲ್ಲಾ ಕೃಷಿ ಉತ್ಪನ್ನಗಳನ್ನು ಖರೀದಿಸಬೇಕು. ಕೃಷಿ ಜೊತೆಯಲ್ಲಿ ಉಪ ಕಸಬುಗಳ ಉಳಿವಿಗಾಗಿ ಭೂಮಿಯನ್ನು ಕಾಯ್ದಿರಿಸಬೇಕು. ಕೃಷಿಕರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನು ರಾಜ್ಯ ಸರ್ಕಾರಗಳು ಹಿಂಪಡೆಯಬೇಕು. ಸಾಲ ವಸೂಲಾತಿಯ ವಿಷಯದಲ್ಲಿ ರೈತರಿಗೆ ತೊಂದರೆ ಕೊಡದಂತೆ ಹಣಕಾಸು ಸಂಸ್ಥೆಗಳಿಗೆ ನಿರ್ದೇಶನ ನೀಡಬೇಕು. ಕೃಷಿ ಸಾಲ ಮನ್ನಾ ಮಾಡಬೇಕು. ತುಂಗಭದ್ರಾ ಜಲಾಶಯ ಗೇಟ್ಗಳನ್ನು ಮೇ ಒಳಗಡೆ ಅಳವಡಿಸಬೇಕು. ಮದ್ಯಪಾನ ನಿಷೇಧಿಸಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಕಲಾಗುವುದು ಎಂದರು. ಇವತ್ತು ನಾವು ನಮ್ಮ ಮೂಲಕ ಮನೆ ಮಾಡಿಕೊಳ್ಳುತ್ತೇವೆ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸುನಪ್ಪ ಬೆಳಗಾವಿ ಸುವರ್ಣಸೌಧ ವಿಧಾನಸೌಧ ಮುತ್ತಿಗೆಯನ್ನು ಆಗ್ತಾ ಇದೆ. ಕಾರಣ ಇದೆ, ಇವತ್ತು ರೈತರ ಉತ್ಪನ್ನ ಕೂಡ ಸಿಗ್ತಾ ಇಲ್ಲ. ಈ ಕಾರಣದಿಂದ ಇವತ್ತು ರೈತರು ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರತಿ ಅರ್ಧ ಗಂಟೆ ಒಬ್ಬ ರೈತರಿಗೆ ದೇಶದಲ್ಲಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ, ಆತ್ಮಹತ್ಯೆ ಪರಿಹಾರ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಪ್ರತಿ ವರ್ಷ 18ರಿಂದ 20,000 ಜನರಿಗೆ ಆತ್ಮಹತ್ಯೆ ಪರಿಹಾರ ಕೊಡ್ತಾರಂದ್ರ ಇದು ಸಾಮಾನ್ಯವಾದಂತದ್ದಲ್ಲ. ಯಾಕಂದ್ರೆ ಕೃಷಿ ಮುಂದೆ ಉಳಿಬೇಕಂದ್ರೆ ಈ ತರ ರೈತರು ಆತ್ಮಹತ್ಯೆ ಹೊಡಿತಂತ ಇದಕ್ಕೆ ಮುಂದೆ ಆಗುತ್ತೆ. ಹಾಗಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಮತ್ತು ವಿರೋಧ ಪಕ್ಷ ಏನು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಬಿಜೆಪಿ, ಅವರಿಗೆ ಕೂಡ ಮನವಿಯನ್ನು ಮಾಡಿಕೊಳ್ತೀವಿ. ವಿಧಾನಸೌಧದಲ್ಲಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಅಂದ್ರೆ 4/10/2006 5ನೇ ಅಂತಿಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಯಾಕೆ ಈ ವರದಿ ಬಂತಂತಂದ್ರೆ, ಉದಾಹರಣೆಗೆ 1961ವರೆಗೂ ರೈತರು ಚೆನ್ನಾಗಿದ್ರು ದೇಶದಲ್ಲಿ. ಅವಾಗ ಹಾಲು ಉತ್ಪಾದನೆ ರೈತರ ಮನೆಯಲ್ಲಿ ಜಾಸ್ತಿ ಇತ್ತು. ಮನೆಯಲ್ಲಿ ಭೂಮಿ ಕೆರೆಸಿ ಚೀಲಗಳಲ್ಲಿ ಕಡಗಳಲ್ಲಿ ಹಾಕೊಳ್ಳೋದಂದ್ರೆ ನೆಲದಲ್ಲಿ ತೆಗೆದು ತೋಡಿದ ಹಗ್ಗವನ್ನೆಲ್ಲ ಹಾಕೊಂಡಿಲ್ಲ. ನಮ್ಮ ಆಗಿನ ಪ್ರಧಾನಮಂತ್ರಿಗಳು ಅಮೆರಿಕದಂತಹ ವಿದೇಶಗಳಿಗೆ ತೆರಳಿ ಕೆಂಪಗೋಲಿ, ಕೆಂಪು ಜೋಳ, ಗಿಡ್ಡಗೋಲಿ ಅಂತ ಆಹಾರಗಳನ್ನ ಅಂಗಲಾಚಿ ಬೇಡಿಕೊಂಡು ತಂದು ನಮಗೆ ಅನಿಸ್ತದ್ರು. ಇದರಿಂದ ಹೊರಬರೋಸ್ಕರ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೋರ್ಲುಗ್ಗರ್ ಅವರನ್ನ ನಮ್ಮ ಭಾರತಕ್ಕೆ ಕರೆಸಿಕೊಂಡು ಅವರಿಂದ ಸಲಹೆಯನ್ನು ಪಡೆದುಕೊಂಡು ನಾವು ಏನು ಆಹಾರ ಭದ್ರತೆ ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಕೇಳಿದಾಗ ಅವರು ಹೇಳಿದ್ರು, ನೀವು ದೇಶೀಯ ತಳಿಯನ್ನ ಕೈ ಬಿಡ್ರಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ, ನರಸಪ್ಪ ದೇವಸುಗೂರು, ತಿಮ್ಮಣ್ಣ ಭೋವಿ, ಚನ್ನಪ್ಪ ಉಣಸಿಹಾಳಹುಡ, ಲಾಲಾಸಾಬ್ ನಾಡಗೌಡ, ವೆಂಕಟೇಶ್ ಸಂತೆಕಲ್ಲೂರು ಸೇರಿದಂತೆ ಇತರರಿದ್ದರು.